ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮನೇಲಿರುವಂಥ ಎಕ್ವೇರಿಯಂ ಬಗ್ಗೆ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ನಾವು ಈ ಎಕ್ವೇರಿಯಂ ಇಟ್ಟು 1 ವರ್ಷ ಆಯ್ತಾ ಬಂತು. ಇದರಲ್ಲಿ 9 ಫಿಶ್ ಇದೆ, ಗೋಲ್ಡ್ ಫಿಶ್. ಅದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಇದೆ, ಇನ್ನೊಂದು ಒಳಗಡೆ ಇರುವಂಥ ಗಿಡ ಮನಿ ಪ್ಲ್ಯಾಂಟ್. ಅದು ಇಟ್ಟು ನಾವು ಒಂದು ಕಳೆದ 1 ಮಂತಿಂದ ಇದೆ. ಅದು ನೀರೊಳಗೆ ಇದ್ದರೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ನಾವು ಈ ಎಕ್ವೇರಿಯಂನ 15 ಡೇಸ್ ಒನ್ಸ್ ಕ್ಲೀನ್ ಮಾಡ್ತೀವಿ. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಸೋಪ್ ಪೌಡ್ರ್ ಹಾಕಿ ಕ್ಲೀನ್ ಮಾಡ್ತೀವಿ. ಬಟ್ ಅದನ್ನ ಸೋಪ್ ಪೌಡರ್ ಇರೋದು ಬಿಡೋದಿಲ್ಲ, ತುಂಬ ಕ್ಲೀನಾಗಿ ತೆಗೆದುಬಿಡ್ತೀವಿ. 1 ವರ್ಷದಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಅಂತ ಹೇಳಿದ್ರೆ ಯಾವ ರೀತಿ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ 15 ದಿವಸಕ್ಕೊಂದ್ಸಲ ನಾವು ಫಿಶ್ನ ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಇರುವ ಏನು ನೀರಿದೆ ಎಕ್ವೇರಿಯಂನ ಅದನ್ನ ಬಕೆಟಲ್ಲಿ ಹಾಕ್ತೀವಿ. ಮತ್ತು ಅದಾದಮೇಲೆ ಅದರೊಳಗಡೆ ಮೋಟರ್ಸ್ ಆನ್ ಮಾಡಿ ಇಡ್ತೀವಿ. ಮತ್ತು ಅದಾದಮೇಲೆ ಎಕ್ವೇರಿಯಂನ ವಿತ್ ಆ ಸ್ಟೋನ್ಸ್ಗಳನ್ನ ನೀಟಾಗಿ ಕ್ಲೀನ್ ಮಾಡಿ ಸೋಪಲ್ಲಿ ತೊಳೆದು ತಂದಿಟ್ಟು, ಮತ್ತು ಫ್ರೆಶ್ ವಾಟರ್, ಕಾವೇರಿ ವಾಟರ್ ಆಗ್ಬೋದು, ಅದನ್ನ ನಾವು 3/4 ಅಷ್ಟು ಫ್ರೆಶ್ ವಾಟರ್ ಹಾಕ್ತೀವಿ, ಕಾವೇರಿ ವಾಟರ್. ಅದಾದಮೇಲೆ ಮುಂಚಿದ್ದ ನೀರು, ಆಲ್ರೆಡಿ ಬಕೆಟಲ್ಲಿರುವ ನೀರನ್ನ 1/4 ಭಾಗ ಎಕ್ವೇರಿಯಂಗೆ ಹಾಕ್ತೀವಿ. ಅದಾದಮೇಲೆ ನಾವು ಈ ಲಿಕ್ವಿಡ್ಗಳನ್ನ, ಈ ಲಿಕ್ವಿಡ್ ಇದು ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಕಾಣ್ತಾ ಇದೆಯಾ? ಇದನ್ನ ಹಾಕ್ಬೋದು. ಇದು ಬ್ಲೂ ಕಲರ್ ಇರುತ್ತೆ. ಇನ್ನೊಂದು ಈ ರೀತಿ ಲಿಕ್ವಿಡ್ ಇದೆ. ಇದಕ್ಕೆ ಇದು ಫಿಶ್ಗಳಿಗೆ ಸ್ಟ್ರೆಸ್ ಕಮ್ಮಿ ಮಾಡೋಕ್ಕೆ ಹಾಕುವಂಥ ಲಿಕ್ವಿಡ್. ನೀವು ಇದನ್ನ ಎಕ್ವೇರಿಯಂ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ ಅವರು. ಓಕೆ, ಅದು 2 ಹಾಕಿದರೆ ಇದನ್ನ ನಾವು ಆಲ್ಮೋಸ್ಟ್ ಒಂದು 20 ml ಹಾಕ್ತೀವಿ. ಇದನ್ನೇನು ಅಷ್ಟೇ 20 ml ಹಾಕ್ತೀವಿ. ನೋಡ್ಕೊಳ್ಳಿ. ಓಕೆ, ಕಾಣ್ತಾ ಇದೆಯಾ? ಎಸ್. ಅದಾದಮೇಲೆ ಫ್ರೆಶ್ ವಾಟರ್ ಪ್ಲಸ್ ಹಳೆ ವಾಟರ್. ಫ್ರೆಶ್ ವಾಟರ್ ಒಂದು 3/4 ಮತ್ತು 1/4 ಹಳೆ ವಾಟರ್ ಹಾಕಿ ಈ ಲಿಕ್ವಿಡ್ 20 ml ಹಾಕಿ ಮೋಟ್ರ್ ರನ್ ಮಾಡಿ ಆದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಈ ಫಿಶ್ ತೆಗೆದು ಬಕೆಟಿಂದ ಪುನಃ ಎಕ್ವೇರಿಯಂಗೆ ಹಾಕ್ತೀವಿ. ಆ ಟೈಮಲ್ಲಿ ಅದಾದಮೇಲೆ ಫಿಶ್ಗಳು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಈಗ ಲಾಸ್ಟ್ 1 ಇಯರಿಂದ ಯಾವುದೇ ಇಶ್ಯೂ ಇಲ್ಲ, ಚೆನ್ನಾಗಿದೆ. ನೀವು ಈ ರೀತಿಯಾಗಿ ಮೇಂಟೈನ್ ಮಾಡ್ಬೋದು. ನೋಡಿ, ಜೊತೆಗೆ ನಾವು ಇದನ್ನ ಇಟ್ಟಿರುವಂಥ ಜಾಗ ಬಂದು ಮನೆ ಬ್ಯಾಕ್ ಡೋರ್ ಹತ್ರ ಇದೆ. ಪಕ್ಕದಲ್ಲೇ ಎಕ್ವೇರಿಯಂ ಗಿಡನೂ ಇದೆ. ನೋಡಿ ಹೇಗೆ ಹೋಗಿದೆ ಮೇಲೆಗೆ. ಇದೆಲ್ಲ ಇಟ್ಟಾದ್ಮೇಲೆ ನಮಗೆ ಯಾವುದೇ ತೊಂದರೆಗಳಿಲ್ಲ ಮನೆಯಲ್ಲಿ, ಚೆನ್ನಾಗಿದೆ. ನೀವು ಇದನ್ನ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಫಿಶ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಇದು ನಮ್ಮ ಮಗಂದು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿದ್ರೆ ಅವನು ಪುನಃ ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕ್ತಾನೆ. ಥ್ಯಾಂಕ್ ಯು ಸೋ ಮಚ್.